ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ರಾಜು ಆಲ್ಗೂರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂದ ದಲಿತ ಸಮನ್ವಯ ಸಮಿತಿ. ವಿಜಯಪುರ ಜಿಲ್ಲೆ ಡಿಎಸ್ಎಸ್ ಸಂಚಾಲಕ ಮಲ್ಲು ಬನ್ಸೋಡೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಸಮಾಜದ ಹಿರಿಯ ಮುಖಂಡರು ರಾಜು ಆಲ್ಗೂರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಸುಲಭವಾಗಿ ಗೆಲುವು ಸಾಧಿಸಬಹುದು. ನಮ್ಮ ದೇಶದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಯೋಗ್ಯ ರೀತಿಯಲ್ಲಿ ಇಂತಹ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದರೆ ಮಾತ್ರ ಗೆಲುವು ಸುಲಭ ಎಂದರು. ಈ ಸಂದರ್ಭದಲ್ಲಿ ವಿನೋದ್ ರೇವಣ್ಣವರ್, ಲಕ್ಷ್ಮಣ್ ಗುಂದ್ವಾನ್, ಸಂತೋಷ್ ತಳಕೇರಿ, ಗಂಗಾಧರ್ ಚಲುವಾದಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಇದು ಚಡಚಣದಿಂದ ಹಸನ್ ಮಕಾಂದಾರ್ ಅವರ ವರದಿ. ಇವತ್ತು ಟಿಕೆಟ್ ಯಾವುದೇ ಪಕ್ಷದ ರಾಷ್ಟ್ರೀಯ ಪಕ್ಷದ ಟಿಕೆಟ್ ಇಲ್ಲದೆ ಅತಂತ್ರ ಸ್ಥಿತಿಯೊಳಗಿದ್ದೀವಿ. ಆದ್ರೆ ನಾವು ಎಲ್ಲರೂ 3,28,000 ಎಲ್ಲ ಜನಸಂಖ್ಯೆಯರು ಕಾಂಗ್ರೆಸ್ ಪಕ್ಷನ ನಂಬಿಕೊಂಡು ಬಂದಿದ್ದೇವೆ ಇಲ್ಲಿವರೆತನ. ಈ ಭಾಗದ ವರಿಷ್ಠರಾಗಿರುವಂತಹ ಮಾನ್ಯ ಗೃಹ ಮಂತ್ರಿಗಳಾದಂತಹ ಎಂ.ಬಿ. ಪಾಟೀಲ್ರು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಭಾಗದಲ್ಲಿ ಬಿಜಾಪುರ ಜಿಲ್ಲೆಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಬೇಕು, ಅದರಲ್ಲಿ ಪ್ರೊಫೆಸರ್ ರಾಜು ಆಲ್ಗೂರ್ ಅವರೇ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ದಲಿತ ಸಮನ್ವಯ ಸಮಿತಿ ಅಡಿಯಪ್ಪ ಸಾಲ್ಗಲ್ ಅವರ ಮುಖಾಂತರ ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂದೊಂದು ದಿನ ನಮಗೆ ಸೂಕ್ತವಾದ ನ್ಯಾಯ ಸಿಗದೆ ಹೋದ್ರೆ ಮುಂದೊಂದು ದಿನ ಈ ಬಿಜಾಪುರ ಜಿಲ್ಲೆಯ ಎಲ್ಲ ದಲಿತ ಬಲಗೈ ವರ್ಗದವರು ಕಾಂಗ್ರೆಸ್ ಅನ್ನು ಧಿಕ್ಕರಿಸುವಂತ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಅದಕ್ಕೆ ಅಡಿ ಮಾಡಿ ಕೊಡದೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಹಾಗೂ ಇಲ್ಲಿನ ಪ್ರಭಾವಿ ನಾಯಕರಾದಂತಹ ಕರ್ನಾಟಕ ರಾಜ್ಯ ಕಂಡಂತ ಆಧುನಿಕ ಭಗೀರಥರಾದಂತಹ ಎಂ.ಬಿ. ಪಾಟೀಲ್ರು ಕೂಡಲೇ ಮಧ್ಯಪ್ರವೇಶಿಸಿ ಬಿಜಾಪುರ ಜಿಲ್ಲೆಗೆ ಕಾಂಗ್ರೆಸ್ ಜೆಡಿಎಸ್ ಮತ್ತು ಕಾಂಗ್ರೆಸ್ ಏನ್ ಅಲೈನ್ಸ್ ಇದೆಯಲ್ಲ, ಒಪ್ಪಂದ ಇದೆಯಲ್ಲ, ಅದರಲ್ಲಿ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಈ ಭಾಗದಲ್ಲಿ ಎಂಪಿ ಟಿಕೆಟ್ ಕೊಡಬೇಕು. ಅದು ಪ್ರೊಫೆಸರ್ ರಾಜು ಆಲ್ಗೂರ್ ಅವರಿಗೆ ಟಿಕೆಟ್ ಕೊಡಬೇಕು. ಯಾಕಂದ್ರೆ ಇಲ್ಲಿ ಕೋಮುವಾದ ಪಕ್ಷವನ್ನ ಸೋಲಿಸುವಂತ ಏಕೈಕ ಪ್ರಬಲ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು. ಈ ಮೋದಿ ಸರ್ಕಾರವನ್ನ ಧಿಕ್ಕರಿಸುವಂತ ವ್ಯವಸ್ಥೆ ಆಗಬೇಕಾಗಿದೆ. ಅದನ್ನ ಧಿಕ್ಕರಿಸಲಿಕ್ಕೆ, ಮೋದಿಯನ್ನ ಸೋಲಿಸಲಿಕ್ಕೆ ಈ ಭಾಗದಲ್ಲಿ ಪ್ರಬಲ ಅಭ್ಯರ್ಥಿ ಯಾರಾದರೂ ಇದ್ರೆ ಅದು ಈ ಜಿಲ್ಲೆಯಲ್ಲಿ ರಾಜು ಆಲ್ಗೂರ್ ಅವರು ಮಾತ್ರ. ಹಾಗಾಗಿ ರಾಜು ಆಲ್ಗೂರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಸುತ್ತಿದ್ದೇನೆ. ದಲಿತ ಸಮನ್ವಯ ಸಮಿತಿಯ ಒಂದು ಪದಕ ಆಗಿದ್ದು ನಾನು ಸಂತೋಷ್ ಕುಮಾರ್ ತಳಕೇರಿ ಅಂತ ಮಾತಾಡ್ತಾ ಇರೋದು. ಇವತ್ತು ದಿವಸ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಮ್ಗೆ ಬಲಗೈ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ಯದ. ಪ್ರೊಫೆಸರ್ ರಾಜು ಆಲ್ಗೂರ್ ಆಗಲಿ, ನಾವು ಸಿದ್ದು ಕಾಮತ್ ಆಗಲಿ, ಜೆ ಡಿ ಎಸ್ ಬಲಗೈ ಬಂದು ಕೊಡಬೇಕು, ನಾವು ಎಲ್ಲ ಕಾಂಗ್ರೆಸ್ ಕೊಡಬೇಕು ಮತ್ತು ಜೆ ಡಿ ಎಸ್ ಯಾವುದೇ ಒಂದು ಪಕ್ಷನೂ ಬಲಗೈ ಕೊಡಬೇಕು. ಈಗಾಗಲೇ ಬಂಜಾರ ಸಮಾಜಕ್ಕೆ ಈಗಾಗಲೇ MLAs ಇದ್ದಾರೆ, ಮೇಲಾಗಿ ಈಗ JDS MLA ಇದ್ದಾರೆ. ಇವು ಸುಮಾರು 3 ಲಕ್ಷ ಮತದಾರರಿದ್ದರೂ ಕೂಡ ಇನ್ನೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗೋರಿಗೆ ನಾವು ಒಂದು ಹೋರಾಟನ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲಿವರೆಗೆ ಸಿಗೋಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ. ನಮಗೆ ಬಲಗೈ ಪಂಗಡದವರಿಗೆ ನಮಗೆ ಟಿಕೆಟ್ ಬೇಕು, ನ್ಯಾಯ ಸಿಗಬೇಕು. ರಾಜು ಆಲ್ಗೂರ್ ಅಥವಾ JDS ಪಕ್ಷ ಇದ್ದು ಕಾಮತರಲ್ಲಿ ಇವತ್ತು ನಮ್ಮ ನಿನ್ನೆ ಅಡಿಯಪ್ಪನ ಸಾಲ್ಗಲ್ ಒಂದು ಮೀಟಿಂಗ್ ಕರೆದು ಎಲ್ಲ ಒಂದು ದಲಿತ ಮುಖಂಡರು ಒಂದು ಬಿಜಾಪುರಲ್ಲಿ ಮೀಟಿಂಗ್ ಕರೆದು ಎಲ್ಲ JDS ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಒಂದು ಟಿಕೆಟ್ ಕೊಡಬೇಕು ನಮ್ಮ ಆಗ್ರಹ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಹೇಳಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.